ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡುವುದು ಏಕೆ, ನಿಂಬೆಹಣ್ಣಿನ ದೀಪಾರಾಧನೆಯ ಮಹತ್ವವೇನು ಮತ್ತು ಇದರ ಹಿಂದೆ ಇರುವ ನಂಬಿಕೆ ಏನು, ನಿಂಬೆಹಣ್ಣಿನ ದೀಪವನ್ನು ಸಿದ್ಧಪಡಿಸಿಕೊಳ್ಳುವುದು ಹೇಗೆ ಮತ್ತು ಹಚ್ಚುವ ವಿಧಾನವೇನು, ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಾಗ ಗಮನಿಸಬೇಕಾದ ಮುಖ್ಯ ನಿಯಮಗಳು ಯಾವುವು ಎಂಬ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ, ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠ ಮತ್ತು ಸಾಂಪ್ರದಾಯಿಕ ಪೂಜಾ ವಿಧಾನವಾಗಿದೆ. ಆಷಾಢ ಮಾಸದಲ್ಲಿ ಲೌಕಿಕ ಶುಭ ಕಾರ್ಯಗಳು ನಿಷಿದ್ಧವಾಗಿದ್ದರೂ ಆಧ್ಯಾತ್ಮಿಕವಾಗಿ ಮತ್ತು ದೇವತಾ ಆರಾಧನೆಗೆ ಈ ಮಾಸದಲ್ಲಿ ದೇವತೆಗಳಿಗೆ ಹೆಚ್ಚು ಶಕ್ತಿ ಇರುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಅದರಲ್ಲೂ ಮುಖ್ಯವಾಗಿ ಆಷಾಢ ಮಂಗಳವಾರ ಮತ್ತು ಶುಕ್ರವಾರಗಳಂದು ಚಾಮುಂಡೇಶ್ವರಿ, ದುರ್ಗಾ, ಕಾಳಿ ಮತ್ತು ಮಾರಿಕಾಂಬೆಯಂತಹ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪ ಹಚ್ಚುವುದರಿಂದ ಸಕಲ ಕಷ್ಟಗಳು ದೂರವಾಗುತ್ತವೆ. ಸ್ನೇಹಿತರೆ, ನಿಂಬೆಹಣ್ಣಿನ ದೀಪಾರಾಧನೆಯ ಮಹತ್ವ ಮತ್ತು ನಂಬಿಕೆಗಳೆಂದರೆ, ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ನಿಂಬೆಹಣ್ಣಿಗೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಸಕಾರಾತ್ಮಕ ಶಕ್ತಿಯನ್ನು ಹರಡುವ ಅದ್ಭುತ ಆಕರ್ಷಣಾ ಶಕ್ತಿ ಇರುತ್ತದೆ. ಆದ್ದರಿಂದ ಇದರ ದೀಪ ಹಚ್ಚುವುದರಿಂದ ಅಂದುಕೊಂಡ ಕಾರ್ಯಗಳು ಸಿದ್ಧಿಯಾಗುತ್ತವೆ. ಕಂಕಣ ಭಾಗ್ಯ ಮತ್ತು ಸಂತಾನ ಭಾಗ್ಯ ದೊರೆಯುತ್ತದೆ. ಅವಿವಾಹಿತ ಹೆಣ್ಣು ಮಕ್ಕಳು ಈ ಪೂಜೆ ಮಾಡುವುದರಿಂದ ಕಂಕಣ ಭಾಗ್ಯ, ವಿವಾಹ ಯೋಗ ಕೂಡಿಬರುತ್ತದೆ ಮತ್ತು ದಂಪತಿಗಳಿಗೆ ಸಂತಾನ ಭಾಗ್ಯ ಲಭಿಸುತ್ತದೆ. ಮುತ್ತೈದೆ ಭಾಗ್ಯ ದೊರೆಯುತ್ತದೆ. ವಿವಾಹಿತ ಮಹಿಳೆಯರು ತಮ್ಮ ಮಾಂಗಲ್ಯ ಬಲ ಹೆಚ್ಚಾಗಲು ಮತ್ತು ಪತಿಯ ಆಯುಷ್ಯ ಆರೋಗ್ಯಕ್ಕಾಗಿ ಈ ದೀಪಾರಾಧನೆಯನ್ನು ಮಾಡುತ್ತೇವೆ. ಸರ್ವದೋಷಗಳು ನಿವಾರಣೆ, ಜಾತಕದಲ್ಲಿರುವಂತಹ ರಾಹುಕೇತು ದೋಷಗಳು, ದೃಷ್ಟಿ ದೋಷಗಳು ಮತ್ತು ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಈ ದೀಪದ ಬೆಳಕಿನಿಂದ ನಿವಾರಣೆಯಾಗುತ್ತವೆ. ನಿಂಬೆಹಣ್ಣಿನ ದೀಪವನ್ನು ಸಿದ್ಧಪಡಿಸುವ ಮತ್ತು ಹಚ್ಚುವ ವಿಧಾನವೆಂದರೆ, ಮೊದಲು ನಿಂಬೆಹಣ್ಣಿನ ಆಯ್ಕೆ. ಯಾವುದೇ ಕಲೆ ಇಲ್ಲದ ಹಳದಿ ಬಣ್ಣದ ಮತ್ತು ಚೆನ್ನಾಗಿ ಹಣ್ಣಾಗಿರುವ ನಿಂಬೆಹಣ್ಣನ್ನು ಆಯ್ದುಕೊಳ್ಳಬೇಕು. ಹಣ್ಣನ್ನು ಅಡ್ಡಲಾಗಿ ಸಮಭಾಗವಾಗಿ 2 ತುಂಡುಗಳಾಗಿ ಕತ್ತರಿಸಿಕೊಳ್ಳಬೇಕು. ಹಣ್ಣಿನ ಒಳಗಿರುವ ರಸ ಮತ್ತು ತಿರುಳನ್ನು ಸಂಪೂರ್ಣವಾಗಿ ಹೊರತೆಗೆಯಿರಿ. ಹೊರಭಾಗವನ್ನು ಒಳಗೆ ಮಾಡುವುದು. ನಿಂಬೆಹಣ್ಣಿನ ಸಿಪ್ಪೆಯನ್ನು ನಿಧಾನವಾಗಿ ಒಳಭಾಗ ಹೊರಗೆ ಬರುವಂತೆ ಉಲ್ಟಾ ಮಾಡಿ ಕಪ್ ಆಕಾರಕ್ಕೆ ತನ್ನಿ. ನಿಂಬೆಹಣ್ಣಿನ ದೀಪದ ಸಿದ್ಧತೆ. ಈ ನಿಂಬೆಹಣ್ಣಿನ ಕಪ್ಗೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ 2 ಹತ್ತಿಯ ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ 1 ಬತ್ತಿ ಮಾಡಿ ದೀಪವನ್ನು ಸಿದ್ಧಪಡಿಸಿಕೊಳ್ಳಿ. ಸಮರ್ಪಣೆ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ದೇವಿಯ ಮುಂದೆ ಒಂದು ತಟ್ಟೆಯಲ್ಲಿ ಅಕ್ಕಿ ಅಥವಾ ಹೂಗಳನ್ನು ಇಟ್ಟು ಅದರ ಮೇಲೆ ಈ ನಿಂಬೆಹಣ್ಣಿನ ದೀಪವನ್ನು ಇಟ್ಟು ದೀಪಾರಾಧನೆ ಮಾಡಬೇಕು. ಎಷ್ಟು ದೀಪಗಳನ್ನು ಹಚ್ಚಬೇಕು ಎಂದರೆ, ಕನಿಷ್ಠ ಸಂಖ್ಯೆ. ಸಾಮಾನ್ಯವಾಗಿ ಪೂಜೆಗೆ 2 ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚುತ್ತೇವೆ. ಅಂದರೆ 1 ನಿಂಬೆಹಣ್ಣನ್ನು ಮಧ್ಯಕ್ಕೆ ಕತ್ತರಿಸಿ ಮಾಡಿದ 2 ಭಾಗಗಳನ್ನು ಹಚ್ಚಲಾಗುತ್ತದೆ. ಸಂಕಲ್ಪದ ಆಧಾರದ ಮೇಲೆ ನಿಮ್ಮ ಇಷ್ಟಾರ್ಥಗಳ ತೀವ್ರತೆಗೆ ಅನುಗುಣವಾಗಿ 5, 9, 11 ಅಥವಾ 21 ದೀಪಗಳನ್ನು ಹಚ್ಚುವ ವಾಡಿಕೆಯೂ ಇದೆ. ದಿನಗಳ ಲೆಕ್ಕಾಚಾರ. ಆಷಾಢ ಮಾಸದ ಎಲ್ಲ ಶುಕ್ರವಾರ ಹಾಗೂ ಮಂಗಳವಾರಗಳಂದು ಅಥವಾ ಆಷಾಢದ 5 ಶುಕ್ರವಾರಗಳ ಕಾಲ ಸತತವಾಗಿ ಈ ದೀಪಾರಾಧನೆ ಮಾಡುವುದು ವಿಶೇಷ ಫಲ ನೀಡುತ್ತದೆ. ದೀಪ ಹಚ್ಚುವುದರಿಂದ ಸಿಗುವ ಫಲಗಳು: ಮುತ್ತೈದೆಯರಿಗೆ ದೀರ್ಘಕಾಲ ಮಾಂಗಲ್ಯ ಭಾಗ್ಯ ಹಾಗೂ ದಾಂಪತ್ಯದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಅವಿವಾಹಿತರಿಗೆ ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿಬರುತ್ತದೆ. ಕಷ್ಟ ಪರಿಹಾರವಾಗುತ್ತದೆ. ಮನಃಶಾಂತಿ ದೊರೆಯುತ್ತದೆ. ಕೆಟ್ಟ ದೃಷ್ಟಿ ನಿವಾರಣೆಯಾಗುತ್ತದೆ. ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಾಗ ಗಮನಿಸಬೇಕಾದ ಮುಖ್ಯ ನಿಯಮಗಳೆಂದರೆ, ಮನೆಯಲ್ಲಿ ಹಚ್ಚಬಾರದು. ನಿಂಬೆಹಣ್ಣಿನ ದೀಪವನ್ನು ಸಾಮಾನ್ಯವಾಗಿ ಮನೆಯೊಳಗೆ ಹಚ್ಚಬಾರದು. ಇದನ್ನು ಯಾವಾಗಲೂ ದೇವಸ್ಥಾನದಲ್ಲಿ ಮಾತ್ರ ಹಚ್ಚಬೇಕು. ಸಮಯ: ಆಷಾಢ ಶುಕ್ರವಾರಗಳಂದು ಅಥವಾ ದೇವಿಗೆ ಪ್ರಿಯವಾದ ರಾಹುಕಾಲದ ಸಮಯದಲ್ಲಿ, ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಈ ದೀಪವನ್ನು ಹಚ್ಚುವುದು ಹೆಚ್ಚು ಫಲಪ್ರದ. ಸ್ನೇಹಿತರೆ, ಆಷಾಢ ಮಾಸವು ಶಕ್ತಿ ದೇವತೆಗಳ ಆರಾಧನೆಗೆ ಅತ್ಯಂತ ಪವಿತ್ರವಾದ ಮಾಸವೆಂದು ಪರಿಗಣಿಸಲಾಗುತ್ತದೆ. ಈ ತಿಂಗಳಲ್ಲಿ ವಿಶೇಷವಾಗಿ ಆಷಾಢ ಶುಕ್ರವಾರಗಳು, ಮಂಗಳವಾರಗಳು ಹಾಗೂ ರಾಹುಕಾಲದ ಸಮಯದಲ್ಲಿ ದುರ್ಗಾದೇವಿ, ಚಾಮುಂಡೇಶ್ವರಿ, ಕಾಳಿ, ಮಾರಿಕಾಂಬೆ, ಬನಶಂಕರಿ ಮುಂತಾದ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡುವುದು ತುಂಬ ಶ್ರೇಷ್ಠ. ಮುಖ್ಯವಾಗಿ ಯಾವ ದೇವತೆಗಳಿಗೆ ದೀಪವನ್ನು ಹಚ್ಚಬೇಕು ಎಂದರೆ, ಈ ಮೇಲೆ ಹೇಳಿರುವಂತೆ ಶ್ರೀ ಚಾಮುಂಡೇಶ್ವರಿ, ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀ ಕಾಳಿ ಮಾತೆ, ಶ್ರೀ ಮಾರಿಕಾಂಬೆ, ಶ್ರೀ ಬನಶಂಕರಿ ದೇವಿ ಇತರೆ ಶಕ್ತಿ ಸ್ವರೂಪಿಣಿ ದೇವತೆಗಳು. ಮುಖ್ಯವಾಗಿ ಈ ದೀಪವನ್ನು ಹಚ್ಚಲು ಉತ್ತಮ ಸಮಯವೆಂದರೆ ಆಷಾಢ ಮಾಸದ ಶುಕ್ರವಾರಗಳು, ಮಂಗಳವಾರಗಳು, ದೇವಾಲಯದಲ್ಲಿ ನಡೆಯುವ
ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜೆಯ ಸಮಯ. ಕೆಲವು ಸಂಪ್ರದಾಯಗಳಲ್ಲಿ ರಾಹುಕಾಲದಲ್ಲಿ ಮತ್ತು ದೇವಿಯ ಆರಾಧನೆಗೂ ಮಹತ್ವ ನೀಡಲಾಗಿದೆ. ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಾಗ ಮುಖ್ಯವಾಗಿ ಪಾಲಿಸಬೇಕಾದ ನಿಯಮಗಳು. ದೀಪ ಹಚ್ಚುವ ಮೊದಲು ಮನಸ್ಸು ಮತ್ತು ಸ್ಥಳವನ್ನು ಸ್ವಚ್ಛಗೊಳಿಸಿಕೊಳ್ಳಿ. ದೇವಿಯ ನಾಮಸ್ಮರಣೆ ಹಾಗೂ ಭಕ್ತಿಯಿಂದ ಪೂಜೆ ಮಾಡಿ. ದೇವಾಲಯದ ಆಚರಣೆಗಳು ಮತ್ತು ಅರ್ಚಕರ ಸೂಚನೆಗಳನ್ನು ಪಾಲಿಸಿ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡುವುದು ಭಕ್ತಿ ಭಾವದಿಂದ ಆಚರಿಸಲಾಗುವ ಪವಿತ್ರ ಸಂಪ್ರದಾಯವಾಗಿದೆ. ದೇವಿಯ ಮೇಲಿನ ನಂಬಿಕೆ, ಪ್ರಾರ್ಥನೆ ಮತ್ತು ಸಾತ್ವಿಕ ಜೀವನದೊಂದಿಗೆ ಈ ಪೂಜೆಯನ್ನು ಮಾಡುವುದರಿಂದ ಮನಸ್ಸಿಗೆ ಶಾಂತಿ, ಧೈರ್ಯ ಮತ್ತು ಆಧ್ಯಾತ್ಮಿಕ ತೃಪ್ತಿ ದೊರೆಯುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಏಕೆ ಹಚ್ಚಬೇಕು, ನಿಂಬೆಹಣ್ಣಿನ ದೀಪಾರಾಧನೆಯ ಮಹತ್ವವೇನು ಮತ್ತು ಇದರ ಹಿಂದಿರುವ ನಂಬಿಕೆ ಏನು, ನಿಂಬೆಹಣ್ಣಿನ ದೀಪವನ್ನು ಸಿದ್ಧಪಡಿಸುವ ಮತ್ತು ಹಚ್ಚುವ ವಿಧಾನವೇಗೆ, ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಾಗ ಗಮನಿಸಬೇಕಾದ ಮುಖ್ಯವಾದ ಅಂಶಗಳು ಮತ್ತು ನಿಯಮಗಳು ಯಾವುವು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.